ವಿಡಿಯೋ ಮಾಡುತ್ತಿರುವ ಒಂದು ಉದ್ದೇಶ ಏನಂದರೆ, ನಾನು ಲೈಬ್ರರಿಯಲ್ಲಿ ಫೇಸ್ ಮಾಡುತ್ತಿರೋ ಡಿಫಿಕಲ್ಟಿನ ನೀವು ಯಾರು ಫೇಸ್ ಮಾಡಬಾರ್ದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ತೀನಿ. ಇವಾಗ ಯೂಟ್ಯೂಬಲ್ಲಿ ಒಂದು ಯಾವುದಾದ್ರೂ ರಿವಿಷನ್ ಲೆಕ್ಚರ್ ನೋಡ್ತಿದ್ರೆ ಏನಾಗ್ಬಿಡುತ್ತೆ, ಒಮ್ಮೆ ಏನಾದರೂ ಡಿಸ್ಟ್ರಾಕ್ಷನ್ ಬರುತ್ತೆ, ಇಲ್ಲ ಅದು ಬೋರ್ ಆಗಿಬಿಡುತ್ತೆ ಆ ರಿವಿಷನ್ ಲೆಕ್ಚರ್ ನೋಡೋದು. ಆವಾಗ ನಾವು ಬೇರೆ ಏನಾದರೂ ಸ್ಕ್ರೋಲ್ ಮಾಡಬೇಕು ಅಂತ ಅನ್ಕೋತೀವಿ. ಅದನ್ನು ತಡೆಯೋದು ಹೇಗೆ? ಅದನ್ನು ತಡೆಯೋದಕ್ಕೆ ಯೂಟ್ಯೂಬಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ ಇದೆ, ಓಪನ್ ಮಾಡಿದ್ದೀನಿ. ಈ ಪ್ರತೀಕ್ ಸರ್ದು ಒಂದು ಲೆಕ್ಚರ್ ಇದೆ. ಈಗ ಈ ಲೆಕ್ಚರನ್ನು ನೋಡುವಾಗ ನಮಗೇನಾಗುತ್ತೆ, ಒಂದೊಂದು ಸತಿ ಇಲ್ಲಿವರೆಗೂ ಬಂದಿರ್ತೀವಿ, ನಾವು ಬಂದಮೇಲೆ ಈ ಥರ ಸ್ಕ್ರಾಲ್ ಮಾಡಬೇಕು, ಬೇರೆ ಏನಾದರೂ ಇದೆಯಾ, ಈ ಥರ ಇಲ್ಲಿ ನ್ಯೂಸ್ ಬಂದಿರುತ್ತೆ, ಕೆಲವು ಇವ್ರದ್ದು ನ್ಯೂಸ್ ಬಂದಿದೆ, ದೇಶಭಕ್ತ ಅವ್ರದ್ದು, ಈ ಥರ ನ್ಯೂಸ್ಗಳು ಬರುತ್ತೆ, ನ್ಯೂಸ್ ವಿಡಿಯೋಸು ಬರ್ತಿರುತ್ತೆ. ನಾವು ಏನು ನೋಡಿರ್ತೀವಿ ಆ ಥರ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಿರುತ್ತೆ. ಈಗ ಇದನ್ನು ನಾವು ತಡೆಯೋದು ಹೇಗೆ? ಈ ಥರ ನಾವು ಸ್ಕ್ರೋಲ್ ಮಾಡದೇ ಇರೋದು ಅಂದರೆ ಅದ್ರ ಸಲುವಾಗಿ ಯೂಟ್ಯೂಬಲ್ಲಿ ಒಂದು ಸೆಟ್ಟಿಂಗ್ ಇದೆ, ಇಲ್ಲಿ ಒಂದು ಆಪ್ಷನ್ ಇದೆ, ಲಾಕ್ ಸ್ಕ್ರೀನ್. ಲಾಕ್ ಸ್ಕ್ರೀನ್ ಮಾಡಿದ್ರೆ ನಾವು ಈ ಸ್ಕ್ರೀನ್ ಮೇಲೆ ಜಾಸ್ತಿ ಬೇರೆ ಏನಾದರೂ ಸ್ಕ್ರಾಲ್ ಮಾಡೋದಾಗಲಿ, ಇಲ್ಲ ಫಾರ್ವರ್ಡ್ ಅಪ್ ಬ್ಯಾಕ್ವರ್ಡ್ ಮಾಡೋದು ಆಗಲ್ಲ. ಹಾಗೆ ಈಗ ನಮಗೇನಾದರೂ ಸ್ಟಾಪ್ ಪಾಸ್ ಮಾಡಬೇಕಂದ್ರೆ ಈ ಟ್ಯಾಪ್ ಟು ಲಾಕ್ ಅನ್ಲಾಕ್ ಮಾಡಿ ಅದಾದಮೇಲೆ ಪಾಸ್ ಮಾಡ್ಬೋದು. ಈ ಥರ ಇದೊಂದು ಇಂಪಾರ್ಟೆಂಟ್ ಫೀಚರ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.